40ಕ್ಕೂ ಹೆಚ್ಚು ಕ್ಲಬ್ಗಳು ನಮ್ಮ ಸೇವೆಯನ್ನು ಸಲ್ಲಿಸಿದ್ದೇವೆ. ಇದರ ರಾಜ್ಯಪಾಲರಾಗಿ ನನ್ನ ಮಗ ಮಹಾಬಲೇಶ್ವರ ಬೈರೇಗೌಡರು ಕಾರ್ಯನಿರ್ವಹಿಸಿದ್ದಾರೆ. ಹಾಗೆಯೇ ಈ ಒಂದು ದಿನದ ವಿಶೇಷತೆ ಏನು ಅಂತಂದರೆ, ನಮ್ಮ ಒಂದು ಇಂಟರ್ನ್ಯಾಷನಲ್ ಅಸೋಸಿಯೇಷನ್ನಲ್ಲಿ ಪ್ರತಿ ಕ್ಲಬ್ಗಳು ಸಹ ಪದಾಧಿಕಾರಿಗಳು ಬದಲಾಗುವಂಥ ಸಂದರ್ಭದಲ್ಲಿ ಪ್ರತಿ ವರ್ಷವೂ ಕೂಡ ಮಂಡಳಿಗಳು ಬದಲಾಗುವಂಥ ಸಂದರ್ಭದಲ್ಲಿ ಒಂದು ವಿಶೇಷ ಸಭೆಯನ್ನು, ಜನರಲ್ ಸಭೆಯನ್ನು ಮಾಡಿ ಆ ಒಂದು ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವನ್ನು ಏರ್ಪಡಿಸೋದು ನಮ್ಮ ಪದ್ಧತಿ. ಹಾಗೆ ಈ ವರ್ಷ ಕೂಡ ಎಲ್ಲ ಕ್ಲಬ್ಗಳು ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದರಂತೆ ಈ ವರ್ಷ ನಮ್ಮ ಜಿಲ್ಲೆಯಲ್ಲಿನ ಸುಮಾರು 8 ಕ್ಲಬ್ಗಳು ಸೇರಿ ಒಂದು ದೊಡ್ಡದಾಗಿ ಈ ಒಂದು ಇನ್ಸ್ಟಾಲೇಷನ್ ಸಮಾರಂಭವನ್ನು ಈ ನಮ್ಮ ಪಂಚವಟಿ ಹೋಟೆಲ್ನಲ್ಲಿ ಇವತ್ತು ಬೆಳಗ್ಗೆಯಿಂದ ಆಯೋಜಿಸಿದ್ದು. ಆ 8 ಕ್ಲಬ್ಗಳು ಯಾವ್ಯಾವು ಅಂತಂದರೆ ವಿಜಯನಗರ, ವಲ್ಲಭಾಯಿ, ನೇತಾಜಿ, ಕೃಷ್ಣದೇವರಾಯ, ತಿಲಕ್, ಸಿರಿ ಸಂಭ್ರಮ, ಸಿರಿ ಫಿಲಿಪ್ಸ್ ಮತ್ತು ಸಿರಿ ಸಪ್ತಸ್ವರ ಅಂತೇಳಿ ಇದರಲ್ಲಿ 5 ಕ್ಲಬ್ಗಳು ಸುಮಾರು 2-3 ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದ್ದಾವೆ. 3 ಕ್ಲಬ್ಗಳು ಈಗ ಹೊಸದಾಗಿ ಪ್ರಾರಂಭವಾಗಿ ಇವತ್ತು ಇನಾಗ್ರೇಷನ್ ಆದಂಥದ್ದು. ಒಂದು ರೀತಿ ಹಬ್ಬದ ವಾತಾವರಣ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ಅಮ್ಮಂದಿರ ದಿನಾಚರಣೆ. ಅದರಲ್ಲೂ ಇಲ್ಲಿ ಬಂದಂಥ ಎಲ್ಲ ಕ್ಲಬ್ಗಳಲ್ಲೂ ಕೂಡ ಮಹಿಳೆಯರೇ ಹೆಚ್ಚಾಗಿ ಇದ್ದು ಇವತ್ತಿನ ಒಂದು ಸಮಾರಂಭದಲ್ಲಿ ಸುಮಾರು 80% ಮಹಿಳೆಯರೇ ಇರೋದು ಒಂದು ವಿಶೇಷವಾಗಿ ಅಮ್ಮಂದಿರ ದಿನಾಚರಣೆಗೆ ಒಂದು ಕಳೆಯನ್ನು ಹೆಚ್ಚಿಗೆ ಮಾಡಿದ್ದೀವಿ ಇವತ್ತು. ಹಾಗೆ ಈ ಒಂದು ಸಮಾರಂಭಕ್ಕೆ ನಮ್ಮ ಜಿಲ್ಲೆಯ ಎಲ್ಲ ನಾಯಕರುಗಳು ಕೂಡ ಆಗಮಿಸಿ ಅವರ ಸಮ್ಮುಖದಲ್ಲಿ ಈ ಒಂದು ಸಮಾರಂಭ ಏನಿದೆ, ಇನ್ಸ್ಟಾಲೇಷನ್ ಸಮಾರಂಭ ಬಹಳ ಅದ್ದೂರಿಯಾಗಿ ನೆರವೇರಿಸಿದ್ರು. ಒಳ್ಳೆ ವೆಲ್ಕಮ್ ಮಾಡಿದ್ರು. ಒಂದು ರೀತಿ ಆತ್ಮೀಯತೆ ನೆಲೆಗಟ್ಟಿತ್ತಿಲ್ಲಿ. ಆಮೇಲೆ ವೆಲ್ಕಮಲ್ಲೂ ಕೂಡ ಕಾರ್ಡಿಯಲ್ ವೆಲ್ಕಮ್ ಮಾಡುತ್ತಾನೆ. ಈ ವೆಲ್ಕಮಲ್ಲೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಬಿಡದೆ ಅವರನ್ನು ರೆಕಗ್ನೈಸ್ ಮಾಡಿ ಸನ್ಮಾನಿಸಿ ಆತ್ಮೀಯತೆಯನ್ನು ತೋರಿಸಿದ್ದು ವಿಶೇಷ. 8 ಕ್ಲಬ್ಗಳು ನಾವು 12 ಗಂಟೆಗೆ ಶುರು ಮಾಡೋದು ಕೂಡ 1:15ಗೆ ಸರಿಯಾಗಿ ಕಾರ್ಯಕ್ರಮ ಸಂಪೂರ್ಣಗೊಂಡು ಎಲ್ಲರಲ್ಲೂ ಕೂಡ ಸಮಯ ಪ್ರಜ್ಞೆ ಈ ಒಂದು ಅಸೋಸಿಯೇಷನ್ಗೆ ಇದೆ ಅಂತೇಳಿ ಎಲ್ಲರೂ ಕೂಡ ಹೇಳೋದನ್ನು ನಾವು ಕೇಳಿದ್ವಿ. ಜೊತೆಗೆ ಈ ಸಮಾರಂಭಕ್ಕೆ ನಮ್ಮ ಕನ್ನಡಪ್ರಭ ದಿನಪತ್ರಿಕೆಯ ಮುಖ್ಯಸ್ಥರಾದಂಥ ನಮ್ಮ ಮೈಸೂರು ವಿಭಾಗದ ಕಾರ್ಯಕಾರಿ ಸಂಪಾದಕರಾದಂಥ ಅಭಿಜಿತ್ ಪ್ರಶಾಂತ್ ಕುಮಾರ್ ಅವರು ಬಂದು ಉದ್ಘಾಟನೆ ಸಮಾರಂಭದಲ್ಲಿ ಅವರು ಕೂಡ ಪಾಲ್ಗೊಳ್ಳಬೇಕು. ಹಾಗೆಯೇ ಈ ಸಮಾರಂಭದಲ್ಲಿ ವೇದ ಭ್ರಮರಾಂಬ ಮಹೇಶ್ವರಿ ಅವರು ಮೈಸೂರಿನ ಪ್ರಖ್ಯಾತ ಅವರು ತಮ್ಮ ವೇದ ಪಟ್ಟಣದಲ್ಲಿ ನಿಯಮವನ್ನು ಪಡಿಸೋದ್ರಲ್ಲಿ ತುಂಬ ಖ್ಯಾತಿವಂತರು. ಅವರನ್ನು ಕೂರಿಸಿ ಇವತ್ತು ಅಮ್ಮನ ದಿನಾಚರಣೆ ಮೊದಲನೇದಾಗಿ ಪ್ರಾರಂಭ ಮಾಡಲಾಯಿತು. ನಂತರ ಬಹಳ ವೇಗವಾಗಿ ನಮ್ಮ ಕಾರ್ಯಕ್ರಮವನ್ನು ಮುಗಿಸಿ ಈಗ ಕಲ್ಚರಲ್ ಕಾರ್ಯಕ್ರಮಗಳು ನಡೀತಾ ಇದೆ. ಈ ಒಂದು ಅದ್ದೂರಿ ಕಾರ್ಯಕ್ರಮದ ಹಿಂದೆ ಬ್ಯಾಕ್ ಬೋನ್ ಆಗಿ ಇಷ್ಟೆಲ್ಲ ಆರ್ಗನೈಸ್ ಮಾಡಿ ಸಮಯಕ್ಕೆ ಸರಿಯಾಗಿ ಮುಗಿಸಿ ಒಳ್ಳೆ ವೆಲ್ಕಮ್ ಮಾಡಿ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಿ ಒಳ್ಳೆ ಊಟಾಕ್ಷಕ್ಕೆ ಮುಖ್ಯವಾದ ಕಾರಣ ನಮ್ಮ ಮಾಜಿ ರಾಜ್ಯಪಾಲರಾದಂಥ ಸಿರಿಪಾಲ್ ಅವರು ಮತ್ತು ಅವರ ಶ್ರೀಮತಿಯವರಾದಂಥ ಶೋಭಾ ಸಿರಿಪಾಲ್ ಅವರು. ಅವ್ರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೆ ಈ ವರ್ಷ ಕೂಡ ಜಿಲ್ಲೆ ಬಹಳ ಚೆನ್ನಾಗಿ ನಡೀತಾ ಇದೆ. ಈಗಾಗಲೇ 8ಕ್ಕಿಂತ ಹೆಚ್ಚು ಸಂಸ್ಥೆಗಳು ಹೊಸದಾಗಿ ಪ್ರಾರಂಭ ಆಗಿ ಒಂದು ಸರಿಯಾದ ರೀತಿಯಲ್ಲಿ ಕಾಲಕ್ಕೆ ಏನೇನು ಮಾಡಬೇಕು ಅದನ್ನೆಲ್ಲ ಕೂಡ ಮಾಡಿಕೊಂಡು ಎಲ್ಲರನ್ನೂ ಕೂಡ ಒಟ್ಟಿಗೆ ನಮ್ಮ ಜಿಲ್ಲಾ ರಾಜ್ಯಪಾಲರಾದಂಥ ಮಹಾಬಲೇಶ್ವರ ಬೈರೇಗೌಡರು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೂ ಕೂಡ ಅಭಿನಂದನೆ ಹೇಳ್ತಾ ಹೊಸದಾಗಿ ಪ್ರಾರಂಭ ಮಾಡಿದಂಥ ಎಲ್ಲ ಸಂಸ್ಥೆಯ ಪದಾಧಿಕಾರಿಗಳು ಸದಸ್ಯರು ಕೂಡ ಬಹಳ ಉತ್ಸಾಹವಾಗಿ ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡಿದ್ದಾರೆ. ಹಾಗೆ ಹಳೆಯ ಸಂಸ್ಥೆಯವರು ಕೂಡ ಪಾಲ್ಗೊಂಡು ಈ ಸಮಾರಂಭ ಯಶಸ್ವಿಯಾಗಿ ಮುಗಿತಾ ಇದೆ. ಇನ್ನೂ ಮುಗಿದಿಲ್ಲ. ಕಲ್ಚರಲ್ ಆ್ಯಕ್ಟಿವಿಟಿ ಕೂಡ ಇದ್ದು ಈ ಒಂದು ದಿನವನ್ನು ಒಂದು ರೀತಿ ಹಬ್ಬದ ವಾತಾವರಣವಾಗಿ ಬದಲಾಯಿಸಿ ಹಬ್ಬದ ರೀತಿ ಆಚರಿಸ್ತಾ ಇದ್ದಾರೆ. ಇದಕ್ಕೆ ಕಾರಣಕರ್ತರಾದಂಥ ಎಲ್ಲರಿಗೂ ಕೂಡ ನಾನು ಅಭಿನಂದನೆ, ಧನ್ಯವಾದಗಳನ್ನ ಹೇಳ್ತಾ, ಇದೇ ರೀತಿ ನಮ್ಮ ಒಂದು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸಂಸ್ಥೆ ನಮ್ಮ ರಾಷ್ಟ್ರದಲ್ಲಿ ಹುಟ್ಟು ನಮ್ಮ ರಾಷ್ಟ್ರದವರೆಗೆ ಪ್ರಾರಂಭ ಆಗಿ ಅಂತಾರಾಷ್ಟ್ರೀಯ ಬೆಳೆದಿರೋಂಥ ಹಳೆಯ ಸಂಸ್ಥೆ ನಮ್ಮ ಬೇಡಿಕೆಗಳಿಗೆ ಅನುಗುಣವಾಗಿ ಒಂದು ಮಾಡಿದಂಥ ಸಂಸ್ಥೆಯನ್ನು ಇನ್ನಷ್ಟು ಹೆಚ್ಚು ಬೆಳೆಸೋಣ ಅಂತ ಹೇಳ್ತಾ ಮತ್ತೊಮ್ಮೆ ಅಮ್ಮಂದಿರ ದಿನಾಚರಣೆ ಶುಭಾಶಯಗಳಿಗೆ ನನ್ನ ಮಾತಿನಿಂದ ವಿರಮಿಸ್ತೀನಿ. ನಮಸ್ಕಾರ.